ನಂಜು ನೋಡಕ್ಕೆ ವೈಟ್ ಡ್ರೆಸ್ ಹಾಕೊಂಡ್ ಬಂದಿರೋದು ಇವತ್ತು. ಇಮೋಷನಲ್ ಡ್ಯಾಮೇಜ್. ಇವನು ನಂಗೆ ಸೆಕೆಂಡ್ ಬಾಯ್ ಫ್ರೆಂಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ, ಇಂಡಿಯ ಮಂಡಿಯ ಬೆಡಗಿಯ. ನಮ್ಮ ಎರಡನೇ ಅಕ್ಕನ ಮನೆಗೆ ಬಂದಿದ್ದೀನಿ. ಅವಳನ್ನ ಮದುವೆ ಮಾಡಿ ಕೊಟ್ಟಿದ ಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ಹಾಗಾಗಿ ಊರಲ್ಲಿ ತುಂಬ ಹಳೆಯ ಅಂದರೆ ಪುರಾತನ ಕಾಲದ ಟೆಂಪಲ್ಗಳೆಲ್ಲ ಇದೆ ಅಂತ ಹೇಳಿ ನಮ್ಮ ಬಾವ ಹೇಳ್ತಾಯಿದ್ರು. ಸೊ ಹಾಗಾಗಿ ನಿಮಗೂ ಸ್ವಲ್ಪ ತೋರಿಸೋಣ. ಸೊ ನಾವು ಇವತ್ತು ನಮ್ಮ ಊರಿಗೆ ಹೊರಡಬೇಕು. ಸೊ ಹಾಗಾಗಿ ಅಷ್ಟರಲ್ಲಿ ಎಷ್ಟೆಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಸೊ ಮಾಡೋಣ ಅಂತ ಹೇಳಿಬಿಟ್ಟು ಐ ಹೋಪ್ ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇವಾಗ ಹೋಗೋಣ. ನಮ್ಮ ಅಕ್ಕ ತಿಂಡಿ ಮಾಡ್ತಿದ್ದಾಳೆ, ರೊಟ್ಟಿ ತಿನ್ಕೊಂಡು ಬೇಗ ಹೋಗಿ ಎಲ್ಲ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಬರೋಣ. ಈ ಊರಲ್ಲಿ ಲೈಕ್ ನೋಡಿ, ನಮ್ಮೂರುಗಳಲ್ಲೂ ಹಂಚಿನ ಮನೆಯೇ ಇರೋದು. ಬಟ್ ನಮ್ಮೂರಲ್ಲಿ ಹಂಚಿನ ಮೇಲೆಲ್ಲ ಪಾಚಿ ಬಂದುಬಿಟ್ಟಿರುತ್ತೆ. ಲೈಕ್ ಯಾಕಂದರೆ ತುಂಬ ಮಳೆ ಇರೋ ಕಾರಣ. ಬಟ್ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ವಾ, ನೋಡೋದಕ್ಕೆ ತುಂಬ ಸಕ್ಕತ್ತಾಗಿ ಅನಿಸುತ್ತೆ ಗೈಸ್. ಹಂಚುಗಳೆಲ್ಲ ಫುಲ್ಲು ಹೊಸ ಹಂಚು ಥರ ಫೀಲ್ ಆಗುತ್ತೆ. ಸೊ ಬನ್ನಿ ಗೈಸ್, ಬೇಗ ಹೋಗೋಣ, ಮನೆಗೆ ಹೋಗೋಣ, ನಮ್ಮೂರಿಗೂ ಹೋಗೋಣ. ನಮ್ಮೂರಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ರೊಟ್ಟಿ, ಕಾಯಿ ಚಟ್ನಿ, ಚಿಕನ್ ಸಾಂಬಾರು ನೋಡಿ ಫುಲ್ ಬಾರಿಸ್ಬಿಟ್ಟವ್ರೆ. ಪ್ರಶಾಂತ್ ಅವರು ರೆಡಿ ಸ್ಟಡಿ. ತಟ್ಟೆ ಎಲ್ಲ ಫುಲ್ ಖಾಲಿ. ಅಲ್ಲ, ಅಮ್ಮ ಅವರು ಅಡುಗೆ ಮಾಡ್ತವ್ರೆ, ಅಜ್ಜಿ ಟಿಫನ್ ಮಾಡ್ತೈತೆ. ನಮ್ಮ ಅಕ್ಕ ಕಾಯಿ ಚಟ್ನಿ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಏನ್ ಗೊತ್ತಾ, ಎಲ್ಲಾರ ಮನೇಲೂ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಫಸ್ಟ್ ಗಂಡ್ಮಕ್ಳನ್ನ ಸ್ನಾನ ಕಳಿಸ್ಬೇಡಿ. ಯಾಕಂದ್ರೆ ಅವರು ರೆಡಿಯಾಗಿ ಕುತ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳು ಹೋಗಿ ರೆಡಿ ಆಗೋವರೆಗೂ ಬಿಡಲ್ಲ. ಬೈಕೊಂಡ್ ಓಡಾಡ್ಕೊಂಡು ಕೊನೆಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ನೋಡಿ, ರಬಡ ಹೋಗ್ತಾರೆ. ಇದು ಗ್ರಾಮ ದೇವತೆ ಕೆಂಪಮ್ಮ ದೇವಿ. ಸೊ ಫೈನಲಿ ನಮ್ಮ ಬಾವ ಅವರ ಕರ್ಕಿ ತಗೊಂಡು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ನಮ್ಮ ಬಾವನ್ ಕರ್ಕಿ ಬುಲೆಟ್. ಬೇರೆಲ್ಲೋರಿ ತಂದ್ಕೊಟ್ಟಿದ್ಯಾ ಕರ್ಕಿ ಅಂತಲ್ಲ. ನೋಡಿ ಫ್ರೆಂಡ್ಸ್, ಬೆಲೆ ಇಲ್ಲ, ಎಲ್ಲದು ಆಲ್ಮೋಸ್ಟ್ ಗೇಟ್ ಹಾಕ್ಬಿಟ್ಟಿದ್ದಾರೆ ಇವತ್ತು. ಇದೇ ಕರ್ಕಿ, ಆದ್ರೆ ಕಟ್ಕೊಂಡಿರೋ ಎಂಟಿ ಮಾತ್ರ ಬೆಳ್ಳುಗಳೇ, ತಗೊಂಡಿರೋ ಬೈಕ್ ಮಾತ್ರ ಕಪ್ಪುಗೈತೆ. ಇಮೋಷನಲ್ ಡ್ಯಾಮೇಜ್. ನಂಗೆ ಏನ್ ಗೊತ್ತು, ನಮ್ಮ ಬಾವ ಅವ್ರೂರು, ಅವರೇ ಹೇಳ್ಬೇಕು. ಹೇಳಿ ಬಾವ. ನಾನು ಓದ್ತಾ ಅಂತೇಳಿ ತುಂಬಾ ಹಳೇದು, ವಯಸ್ಸಾದ ಕಾಲದ ಫುಲ್ ಶೈನಿಂಗ್ ಆಗಿ ಹೊಳಿತಾ ಕಾಣಿಸ್ತಾವಳೆ. ಪಕ್ಕಕ್ಕೆ ಬನ್ನಿ ಬಾವ ನೋಡ. ನಮ್ಮ ಅಪ್ಪನ್ ಕೇಳಿದ್ರೆ ಒಂದು ಚೆನ್ನಾಗ್ ಮಾಡಿದ್ದಾರೆ. ಹೆಂಗಿದೆ ನೋಡಿ ಇದೆಲ್ಲ ನೇಚರ್. ಪ್ರಶಾಂತ್ ಏನೋ ಎಂಟ್ರಿ ಮಾಡಿಸ್ತಾ ಇದ್ದಾರೆ. ಬಿಲ್ವಪತ್ರೆ ಕಾಯ್ದು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಸ್ವಲ್ಪ ಫೇಸ್ ಎಲ್ಲ ಹಾಳಾಗಿದೆ, ಅದರ್ವೈಸ್ ಹಿಂಗ್ ಮಾಡೋರು. ಅಭಿಷೇಕ ಫ್ರೆಂಡ್ಸ್, ಏನ್ ಗೊತ್ತಾ, ಒಳಗಡೆ ವಿಡಿಯೋ ಮಾಡಂಗಿಲ್ಲ. ಸುಮ್ನೆ ನೋಡಿ, ಇವ್ರದೇ ಊರವ್ರಾದ್ರೂನು ಸ್ಟಿಲ್ ಮಾಡಂಗಿಲ್ಲ. ಎಲ್ಲ ಗವರ್ನಮೆಂಟ್ ಅಂಡರ್ ಅಲ್ಲಿ ಇರುತ್ತಲ್ಲ. ಸೊ ಹಂಗಾಗಿ ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ನಮ್ಮ ಬಾವ ಅವ್ರ ಹತ್ರ ವಿಡಿಯೋ ಇದೆ, ಅದನ್ನ ತೋರಿಸ್ತೀನಿ.
ಈ ತರ ಟೆಂಪಲ್ಗಳು ಅಲ್ಲಿ ಶಿವಪಾರ್ವತಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ ಬಾವಾ. ಇದು ನಂದಿ ಮೇಲೆ ಇರೋ ಶಿವಪಾರ್ವತಿ. ಹ್ಮ್ ಇದು ಗೊತ್ತಲ್ಲ. ಹ್ಮ್ ಇಲ್ಲ ಅವಾಗ ಇಲ್ಲೆಲ್ಲ ನೋಡಿ. ಯುದ್ಧ ಮಾಡಿದ ಟೈಮಲ್ಲಿ ತುಂಬಾ ಇದಾಗಿತ್ತು. ತಿರುಗಿ ಗೌರ್ಮೆಂಟ್ ಕಡೆಯಿಂದ ಮರು ನಿರ್ಮಾಣ ತರ ಮಾಡಿದ್ದಾರೆ. ಹೌದು. ಗಣೇಶ ಮಾಡೋದು. ಹೊಟ್ಟೆ ಗಣೇಶ. ಹ್ಮ್ ಇಲ್ಲಿ ನೋಡು, ಆಗಿನ ಕಾಲದಲ್ಲಿ ರಾಜರು ಇಟ್ಕೊಂಡಿದ್ರಲ್ಲ ಸೇನಾಪಡೆ, ಆತರ ಸೂಚನೆ ಆನೆಗಳದ್ದು, ಮತ್ತೆ ಅದಾದ್ಮೇಲೆ ಕುದುರೆ, ಮತ್ತೆ ಇಲ್ಲಿ ಯಾವ್ದೋ ಪ್ರಾಣಿ ನಮಗ್ ಗೊತ್ತಿಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ಒಂದ್ ಆನೆ ಇರೋ ತರ ಇನ್ನೊಂದ್ ಆನೆ ಇರಲ್ಲ. ಹಾ ಹೌದು. ಆಯ್ತಾ, ಏನಾದ್ರು ಚೇಂಜಸ್ ಇರುತ್ತೆ. ಓಕೆನಾ? ಅಶ್ವದಳ, ಗಜಪಡೆ, ಸಖತ್ತಾಗಿ ಮಾಡವ್ರಲ್ವಾ. ಕುದುರೆನೆ ನೋಡ್ಕೋ, ಒಂದು ಕುದುರೆ ಇದ್ದಂಗೆ ಇನ್ನೊಂದ್ ಕುದುರೆ ಇರೋ ಭಂಗಿ ಒಂದೊಂದ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಹೌದು. ಅದಕ್ಕೆ ಹೇಳುದು ಅವಾಗಿನ ಕಾಲದ ದೇವಸ್ಥಾನಗಳನ್ನ ನೋಡಕ್ಕೆ ಒಂಥರ ಚಂದ. ನಮ್ಗೆ ಐಡಿಯಾನೇ ಇರ್ಲಿಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿದೆ ಅಂತ ಅಂದಿದ್ರೆ ನಮ್ಮ ಅಕ್ಕ ನಮ್ಮ ಭಾವ ಅವ್ರದ್ದು ಒಂದು ಫೋಟೋ ಶೂಟ್ ಮಾಡಿಸ್ಬೋದಾಗಿತ್ತು, ಪ್ರೀ ವೆಡ್ಡಿಂಗ್ದು. ನಾವು ಪ್ರೀ ವೆಡ್ಡಿಂಗ್ ಪ್ಲಾನ್ ಮಾಡಿರ್ಲಿಲ್ಲ ಒಂದು, ಅಂಡ್ ಅಷ್ಟೊಂದು ಗೊತ್ತೂ ಆಗ್ಲಿಲ್ಲ ನಮಗೆ. ಅರ್ಜೆಂಟ್ ಅಲ್ಲಿ ಅವ್ರದ್ದು ಮದ್ವೆ ಆಗಿದ್ದು, ಸೊ ಹಂಗಾಗಿ 1 ಮಂತ್ ಅಲ್ಲೇ ಆಗಿದ್ದು. ಸೊ ಇನ್ನೇನ್ ಮಾಡಕ್ಕಾಗತ್ತೆ, ಇವಾಗ್ಲೇ ಒಂದ್ ಶೂಟ್ ಮಾಡೋಣ, ನಮ್ದೇ ಐತಲ್ಲ ಫೋನು ಅಲ್ವಾ. ಹೇಳಪ್ಪ. ಏನು ಇಲ್ಲ. ಅವಳು ಏನು ಮಾತಾಡಲ್ಲ ಜಾಸ್ತಿ, ಸುಮ್ನೆ ಸೈಲೆಂಟ್ ಆಗಿರ್ತಾಳೆ. ಅವ್ರ ಮಾತನೆಲ್ಲ ನಮ್ಮ ಭಾವ ತಗೊಂಡವ್ರೆ. ಇವ್ರ ಅಣ್ಣ ಇದಾರೆ, ಅವ್ರ ಉಲ್ಟಾ. ಹೆಂಡತಿ ಫುಲ್ ಮಾತಾಡ್ತಾರೆ, ಅವ್ರ ಅಣ್ಣ ಫುಲ್ ಸೈಲೆಂಟ್. ದೇವ್ರ ಹಂಗೆ ಅಂತ ಒಂದ್ಸದು, ಒಬ್ರು ಜಾಸ್ತಿ ಮಾತಾಡಿದ್ರೆ ಒಬ್ರು ಜಾಸ್ತಿ ಮಾತಾಡಲ್ಲ ಅಂತ. ಅವ್ರದ್ದು ಯಾವ ತರ ಕೆತ್ತನೆ ಮಾಡೋರು ನೋಡ್, ಒಂದೊಂದ್ ಕಲ್ನ ಹೆಂಗ್ ಕೂರ್ಸೋರೆ ಅಂದ್ರೆ ಒಂದೇ ಸಮನವ, ಎಷ್ಟು ಪೇಶನ್ಸ್ ಇಂದ ಕತ್ತಿರ್ಬೋದು ಅದನ್ನ. ಹೌದು. ವರ್ಕ್ ಎಲ್ಲ ತುಂಬಾ. ಈ ಒಳಗಡೆ ಕಂಬಗಳು ನೋಡಿದ್ರೆ ನಿಮ್ಗೆ ಬೇಲೂರು ಹಳೆಬೀಡಲ್ಲಿ ಏನ್ ಕೆತ್ತನೆ ಬರುತ್ತೆ ಅದೇ ತರನೇ ಒಳಗಡೆ ಎಲ್ಲ ಇದೆ. ಇದೆಲ್ಲ ಹಾಳಾಗಿರೋದನ್ನ ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡ್ರು ಗವರ್ಮೆಂಟ್ ಅವರು. ಸೊ ನೋಡಿ, ಹೌದು ಇಲ್ಲೆಲ್ಲ ಇತ್ತು, ಬಟ್ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಲ್ಲಿ. ಡೆಮಾಲಿಷ್ ಮಾಡಿದಾಗ ಕೆಲವೊಂದು ವೇಸ್ಟ್ ಬೀಸಾಕಿರೋದು. ಹೌದು. ಅಂದ್ರೆ ಈ ತರ ಟೆಂಪಲ್ ಗಳೆಲ್ಲ ನಾವ್ ಆಕ್ಚುಲಿ ಉಳಿಸ್ಕೊಬೇಕು. ಅದು ಊರ್ಗಳಲ್ಲಿ ನಮ್ ನೇಟಿವ್ ಅಲ್ಲಿ ಇದೆ ಅಂದ್ರೆ. ನಮ್ಮೂರಲ್ಲಿ ಹತ್ರ ಏನಿಲ್ಲ, ಇದು ರಾಜರ ಕಾಲದಲ್ಲಿ ಹಾಳಾಗಿರೋದಷ್ಟೇ. ಇವಾಗ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಇದೆ, ಪುರಾತತ್ವ ಇಲಾಖೆ ಅಂಡರ್ ಇರೋದ್ರಿಂದ. ಅದಕ್ಕೆ ನೋಡಿ ಒಳಗಡೆ ವಿಡಿಯೋ ಫೋಟೋಸ್ ಯಾವ್ದು ಅಲೋನೇ ಇಲ್ಲ. ಸೊ ಮನೆಯಿಂದ 5 ನಿಮಿಷನೂ ಆಗಲ್ಲ, ವಾಕೆಬಲ್ ಇದ್ರೂನು ಸ್ಟಿಲ್ ವಿಡಿಯೋ ನೋಡಿ ಇಲ್ಲೆಲ್ಲ ತೆಗ್ದ್ಬಿಟ್ಟಿದ್ದಾರೆ. ಟೆಂಪಲ್ನೆಲ್ಲ ಟೇಕ್ ಕೇರ್ ಮಾಡೋದಿಕ್ಕೆ ಅಂತ ಹೇಳಿ ಒಬ್ರನ್ನ ಇಟ್ಟಿದ್ದಾರೆ. ಬೆಲ್ವಪತ್ರೆ ಪ್ರಿಯವಾದ ಕಾಯಿ ಇದು. ಗರುಡ ದೇವ. ಹೌದು. ಆ ಕಡೆ ಈ ಕಡೆ ಇರೋದು ವೈಫ್. ಇದು ನನಗೆ ಒಂದೇ ವೈಫ್, ಇಲ್ಲಿ 2 ವೈಫ್. ಎಲ್ಲಿ ಮೈಕ್ ಅವಳ ಹತ್ರ ಇದೆಯಾ? ಸೊ ಚೆನ್ನಾಗಿದೆ. ಅಂಡ್ ಇದೇ ತರ ಇನ್ನ ಒಂದ್ ಟೆಂಪಲ್ ಇದೆ, ಅದು ಗವರ್ನಮೆಂಟ್ ಅಂಡರ್ ಇಲ್ಲ ಅಲ್ವಾ ಬಾವ? ಯಾವುದು? ಅದು ಅಂಡರ್ ಅಲ್ಲಿ ಐತೆ. ಹೌದಾ? ಎಲ್ಲ ಸೆಂಟ್ರಲ್ ಗವರ್ನಮೆಂಟ್ ಇದು. ಬಟ್ ಅಲ್ಲಿ ಟೇಕ್ ಕೇರ್ ಮಾಡೋದೆಲ್ಲ ನಿಮ್ಮೂರವ್ರೇನಾ? ಅಂದ್ರೆ ಅದು ಹೌದು, ನಮ್ಮೂರೇ ಇರುತ್ತೆ ಅಲ್ಲಿ. ಆ ಟೆಂಪಲ್ ಅಲ್ಲಿ ಇವ್ರೂರವ್ರೆ. ಇಲ್ಲಿ ನೋಡಿ, ಡೆಮಾಲಿಷ್ ಆಗಿ ಆ ಕಾಲದಲ್ಲಿ ಹಾಳಾದಾಗ ಫುಲ್ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನ ತೆಗ್ದು ನೀಟಾಗಿ ಬೇರೆದೆಲ್ಲ ಕಲ್ಲನ್ನ ಅಟ್ಯಾಚ್ ಮಾಡಿದ್ದಾರೆ. ಬನ್ನಿ ಹೋಗೋಣ. ಇನ್ನೊಂದು ಟೆಂಪಲ್ ಇದೆ, ಇನ್ನೊಂದು ಟೆಂಪಲ್ ಹತ್ರ ಹೋಗಿ ಆಮೇಲೆ ಊರಿಗೆ ಹೋಗ್ಬೇಕು. ಹೋಗ್ತಾ ಇದೀವಿ ಫೈನಲಿ. ಇನ್ನೊಂದು ಟೆಂಪಲ್ ಹತ್ರ ಹೋಗಿ ಅಲ್ಲಿಂದ ಹೋಗೋಣ. ಬಾವಾಜಿ ಅವರು ಅವರ ಕರ್ಕಿಯ ಹೊಡೆಯೋದ್ರಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಫ್ರೆಂಡ್ಸ್. ಇಬ್ರಿಗೆ ಕರೆಕ್ಟ್ ಆಗಿ ಸೂಟಬಲ್ ಆಗೋ ಅಂತ ಗಾಡಿನೇ ತಗೊಂಡವ್ರೆ ಬೇಕಂತ. ನೋಡಿ, ಇದು ಕೆರೆ, ಚಿಕ್ಕ ಕೆರೆ. ಅಳ್ಕೋಡಿಯಾಗಿ ನೀರೆಲ್ಲ ಹಂಗ ಹೋಗುತ್ತೆ. ಹಳ್ಳಿ ಜೀವನವೇ ಲೇಸು ಸರ್ವಜ್ಞ. ಕಲಮರೆ ಎಲ್ಲಿಗೆ? ಫಾಲ್ಸ್ ಇಲ್ವಾ? ಫಾಲ್ಸ್ ತರ ಇದೆಯಂತೆ. ಜಾಸ್ತಿ ಐತೆ, ಚಿಕ್ಕದು. ನೋಡಿ ಏನಾಗಲ್ಲ. ನೋಡಿ, ಫಾಲ್ಸ್ ತರ ಹರಿತಾ ಇದೆ.
ಬಾಬಾ ಆದ್ರೂ ನಿಮ್ಮ ಊರು ಚೆನ್ನಾಗಿದೆ ಬಾಬಾ. ಇನ್ನು ನೋಡೋದು ಇನ್ನೊಂದು ತುಂಬಾ 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 ಇದೆ. ಹಾ ಹೌದು, ಇನ್ನು starting ಒಳ್ಳೊಳ್ಳೆ point. ಪ್ಲೇಸ್ ಇದೆ. ಹಂಗೆ ನಡ್ಕೊಂಬಾ. ಹಳ್ಳಿ ಅಂದ್ರೆ ಲೈಕ್ ಯಾವ್ಯಾವ ತರ ಇರ್ಬೋದು, ಎಷ್ಟು ಫೆಸಿಲಿಟಿ ಆದಷ್ಟು ಫೆಸಿಲಿಟಿಗಳಾಗ್ಲಿ, ಒಳ್ಳೊಳ್ಳೆ ಟೆಂಪಲ್ ಆಗ್ಲಿ, ಪೋಸ್ಟ್ ಆಫೀಸ್ ಆಗ್ಲಿ ಎಲ್ಲ ಇದೆ. ಬನ್ನಿ ಹೋಗೋಣ. ರಾಜರು ಮಹಾರಾಜರು ಆಳಿದ ಊರಲ್ವನಾ, ಹಾ, ಎಲ್ಲ ಫೆಸಿಲಿಟಿ, ರಾಜರು ಮಹಾರಾಜರು ಹೊಯ್ಸಳ ಕಾಲದಲ್ಲಿ ಕಟ್ಟೆಗಳು ಎಲ್ಲ ಅವೆ. ಸರಿ ಬಾಬಾ ಆಡಿದ್ದ ಊರು. ಒಂದು ನಿಜ ಅಂಶ ಏನಂದ್ರೆ ಇದೇ ನೀರು ಬೆಂಗಳೂರಲ್ಲಿ ಇದ್ರೆ ಇದು ನರಿ ಅಂತ ಪ್ಲೇಸ್ ಆಗೋಯ್ತದೆ. ಟೂರಿಸ್ಟ್ ಪ್ಲೇಸ್ ತರ ಅದ್ರೊಳಗೆ ಬಿದ್ದೊಳ್ಳಾಡ್ತಾರೆ. ಹಳ್ಳಿಗಳ ಜನಗಳಿಗೆ ಕಾಮನ್ ಆಗಿರುತ್ತೆ. ಇದು ದೊಡ್ಡ ಕೆರೆ, ಇದು ಫುಲ್ ದೊಡ್ಡ ಕೆರೆ. ನಮ್ಗೆ ಐಡಿಯಾನೂ ಇರ್ಲಿಲ್ಲ ಫ್ರೆಂಡ್ಸ್, ಇಲ್ಲಾಂದಿದ್ರೆ ಇವ್ರ ಆರಾಮಾಗಿ ಫೋಟೋ ಶೂಟ್ ಮಾಡಿಸ್ಬೋದಾಗಿತ್ತು ಅಟ್ಲೀಸ್ಟ್. ಕರ್ಕೊಂಬಂದಿದ್ದ ಕಣ ಫೋಟೋ ಶೂಟ್ ಮಾಡ್ಸಕ್ಕೆ ಅಂತ. ಅವ್ನ್ ಕ್ಯಾಮ್ರಾ 30 ಸತಿ ರೆಡಿ ಮಾಡ್ಕೊಂಡ, ಸರಿಯಾಗ್ಲಿಲ್ಲ. ಸೊ ಇದು ಫಸ್ಟ್ ಕೋಡೇಶ್ವರ ಟೆಂಪಲ್ ಅಂತ ಇತ್ತು, ಹಳೇ ಕಾಲದ್ದು. ಅದು ಡೆಮಾಲಿಶ್ ಆಗೋ ರೇಂಜಿಗೆ ಬಂದ್ಬಿಟ್ಟಿತ್ತು. ಇದನ್ನ ಗ್ರಾಮದವರೆಲ್ಲ ಸೇರ್ಕೊಂಡು ಪುನರಾವೃತ್ತಿ ಕೊಟ್ಟು ಆ ಗ್ರಾಮಕ್ಕೆ ಒಂದು ಆಂಜನೇಯ ಬೇಕು ಅಂತ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಹೊಸದಾಗಿ ಮಾಡಿರೋದು. ಗಾಡ್ ಲೈಕ್ ಯುವರ್ ಡ್ಯಾಡ್. ನಾನು ಅಂಜು ನೋಡಕ್ಕೆ ವೈಟ್ ಡ್ರೆಸ್ ಹಾಕೊಂಡ್ ಬಂದಿರೋದು ಇವತ್ತು. ನಮ್ಮ ನೋಡಕ್ಕಲ್ಲ. ಇವನು ನಂಗೆ ಸೆಕೆಂಡ್ ಬಾಯ್ ಫ್ರೆಂಡ್. ಇದು ಆಕ್ಚುಲಿ ಚೆನ್ನಾಗಿ. ಅದು ನನಗೆ ಫಸ್ಟ್ ಬಾಯ್ ಫ್ರೆಂಡ್. ಹೌದು, ಎಷ್ಟು ನೀಟಾಗಿ ಪೂಜೆ ಮಾಡ್ತಾಳೆ ಅಂದ್ರೆ ಲೈಕ್ ನಾವುಗಳಂತೂ ಯಾವತ್ತೂ ಹಂಗ್ ಮಾಡಿಲ್ಲ. ಅಷ್ಟೊಂದು ಭಕ್ತಿಯಿಂದ. ಇವನ್ ಅವಳು ಇದನ್ನು ಮಾಡಲ್ಲ ಫ್ರೆಂಡ್ಸ್, ಏನ್ ಗೊತ್ತಾ, ನಾನ್ ವೆಜ್ ತಿನ್ನೋದಾಗ್ಲಿ ಅದೆಲ್ಲ ಆಲ್ಮೋಸ್ಟ್ ಕಟ್ ಡೌನ್ ಮಾಡ್ತಾಳೆ. ಅಷ್ಟೊಂದು ಭಕ್ತಿಯಿಂದ ಎಲ್ಲ ಮಾಡ್ತಾಳೆ. ಲೈಕ್ ಫ್ಯಾಮಿಲಿ ಅಂದ್ಮೇಲೆ ಹಂಗೆ ಇರುತ್ತಲ್ವಾ, ಒಬ್ರು ತುಂಬಾ ದೇವ್ರನ್ನ ಇದ್ ಮಾಡ್ತಾರೆ, ಸೊ ಇನ್ನ ಸ್ವಲ್ಪ ಜನ ನಾರ್ಮಲ್ ಆಗಿರ್ತಾರೆ. ಸೊ ನೋಡಿ ಆಂಜನೇಯ ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ ನೋಡಿ. ಬ್ಯಾಕ್ ಗ್ರೌಂಡ್ ಎಲ್ಲ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿ. ಇದೆಲ್ಲ ಇವಾಗ ಮಾಡಿರೋದಲ್ವಾ, ಸೊ ಹಂಗಾಗಿ ಇವಾಗಿನ ಲೈಫ್ ಸ್ಟೈಲಿಗೆ ಹೆಂಗಿರುತ್ತೋ ಆ ತರ ಮಾಡಿದ್ದಾರೆ. ಸೊ ಅವಾಗ ತೋರ್ಸಿದ್ದು ಅದು ಹಳೇ ಕಾಲದ್ರಿಂದ ಅದು ಹಂಗಿದೆ. ಅದೇ ಹೆಂಗ್ ಗೊತ್ತಾ, ಟೆಂಪಲ್ ಇದ್ದಾಗ ಇದು ಅರಳಿ ಮರ ಇದ್ರೆ ಫುಲ್ ಕೂಲ್ ಆಗಿರುತ್ತೆ ಅಲ್ವೇನಕ್ಕ? ಇಲ್ಲಿ ಶಿವ ಮಣ್ಣಿನ ಗೋಡೆ, ಮಣ್ಣಿನ ಕಲ್ಲು ಮಣ್ಣಲ್ಲಿ ಇಷ್ಟೆಲ್ಲ ಗುಡಿ ಇತ್ತು. ಅದು ಬೀಳೋ ತರ ಆಗ್ಬಿಟ್ಟಿತ್ತು ಮಳೆಗೆ, ಹಳೇ ಕಾಲದ್ದು. ಅದನ್ನ ಗ್ರಾಮಸ್ಥರು ಸೇರ್ಕೊಂಡು ಇದು ಕೋಡಿಯಾಗಿ ಹರಿಬೇಕಾದ್ರೆ ದೇವ್ರು ಸಮೇತ ಹರ್ಕೊ ಹೋಯ್ತಿತ್ತಂತೆ. ಅವಾಗ ಈ ಊರಾರು ಹಿಡಿದು ಮಾಡಿರೋದು. ಗಿಡ ಕಟ್ಟಾಕಿದ್ರಂತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಇದ್ ಬೇಡ ಅದಕ್ಕೆ ಕೋಡೇಶ್ವರ ಅಂತ ಹೆಸರು. ಅಲ್ಲಿ ಬಸವಣ್ಣ ಮತ್ತೆ ಅಲ್ಲಿ ನೋಡಿ, ಅಲ್ಲಿ ನೀರು ಪಾಪ ಇದು ದೇವ್ರು ಇದು ಕೋಡಿ ತುಂಬಿದಾಗ ಹೋಯ್ತಿತ್ತಂತೆ ದೇವ್ರು. ಅಲ್ಲಿ ಬಸವಣ್ಣ ಇದೆ. ಸೊ ಮೇ ಬಿ ಹೌದು, ಇಲ್ಲೆಲ್ಲ ನೀರ್ ಬರ್ತಿತ್ತು ಅನ್ಸುತ್ತೆ ಅವಾಗ, ಕೆರೆ ಅಲ್ವಾ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಗ್ರಾಮದಲ್ಲೂ ಕೋಡಿ ಹತ್ರ ಅಂದ್ರೆ ಕೋಡಿ ಬೀಳತ್ತವ ಶಿವನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮೈಕ್ ಬಾಂಗ್ ಊರಿಗೆ ಕೇಡಾಗ್ಬಾರ್ದು ಅಂತ ಕೋಡಿ ತುಂಬಿ ಹರಿಯುತ್ತಲ್ವಾ. ಇನ್ನೊಂದು ಈಶ್ವರನ್ ಗುಡಿ ದೇವಸ್ಥಾನ ಆಗಿನ ಕಾಲದಲ್ಲಿ ಕಟ್ಟಿದ್ದಾರೆ. ಕಾಲದಲ್ಲಿ ಗ್ರಾಮಕ್ಕೊಂದು ರಕ್ಷಣೆ ಅನ್ನೋ ಕೋಡಿ ಬೀಳತ್ತಾಗಿರೋದ್ರಿಂದ ಕೋಡೇಶ್ವರ ಅಂತ ಕರೀತಾರೆ, ಅಥವಾ ಈ ಕೋಡಿ ವಿಚಾರವಾಗಿ ಕಟ್ಟಿದ್ರು ಗೊತ್ತಿಲ್ಲ. ಆಲ್ಮೋಸ್ಟ್ ನಾವ್ ನೋಡಿದ್ರೆ ಈ ಒಂದು ದೊಡ್ಡ ಕೆರೆ ಇದ್ದು ಅದು ಪುಣ್ಯ ಸ್ಥಳ ಅಂತ ಇದ್ರೆ ಅಲ್ಲಿ ಶಿವನ ದೇವಸ್ಥಾನ ಇದ್ದೇ ಇರುತ್ತೆ. ಹೌದು, ಇದು ನವಗ್ರಹ ಐತೆ. ಹೌದು, ಯೂಶುವಲ್ ಆಗಿ ನವಗ್ರಹ ಇಟ್ಟಿರ್ತಾರೆ. ಈಗ ರೀಸೆಂಟ್ ಮಾಡ್ಸಿರೋದು. ಹೌದು, ಅದೇನೆ ಹೇಳ್ದೆ. ಸೊ ಇದು ಇವಾಗಿನ ಕಾಲಕ್ಕೆ ಯಾವ ತರ ಟೆಂಪಲ್ ಇರುತ್ತೋ ಆ ತರ ರೆಡಿ ಮಾಡ್ಸಿದ್ದಾರೆ. ಅವೆಲ್ಲ ಹಳೆ ಕಾಲದಾಗಿರೋದ್ರಿಂದ ಹಳೆ ಕಾಲದ ಸಂಪ್ರದಾಯದ ಪ್ರಕಾರ ಆಗಿದೆ. ಆಂಜನೇಯ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ನಾನು ಕೂಡ ಭಾಗಿಯಾಗಿದ್ದೀನಿ. ಯಾಕೆಂದ್ರೆ ನಾವು ಎತ್ತಿದೀವಿ ಆಂಜನೇಯನ ವಿಗ್ರಹ. ಎಷ್ಟು ತಂಪಾಗಿ ಅನಿಸ್ತೈತೆ ಅಲ್ವಾ, ಇಲ್ಲಿ ಬಂದಿದ ತಕ್ಷಣ. ಹಳ್ಳಿ ಮರ ಇರೋದ್ರಿಂದ ಫುಲ್ ಕೂಲ್ ಅನಿಸ್ತೈತೆ.
ಟೆಂಪಲ್ದೊಂದು ವ್ಯೂ ನೋಡೋಣ. ಇದು ಇನ್ನೊಂದು ಟೆಂಪಲ್ ಫ್ರೆಂಡ್ಸ್. ನೋಡಿ ಸೇಮ್ ನಾವು ನೋಡಿದ್ವಲ್ಲ ಲೈಕ್ ಅದೇ ತರಾನೇ ಇದೆ ಸ್ವಲ್ಪ ಆಲ್ಮೋಸ್ಟ್. ಹೋಗೋಣ ಒಳಗಡೆ. ಎಂಟು ಮೂಲೆ ಐತೆ ಅದೇ ತರನೇ ಇರೋದು. ಅಲ್ಲಿ ಎಲ್ಲ ಡ್ಯಾಮಲ್ಲಿ ಇಷ್ಟ ಆಯ್ತವಾ ಯಾವ ವಿಗ್ರಹಗಳಿಲ್ಲ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಇವೆಲ್ಲ ಅಂದ್ರೆ ಈಗ ಊರ್ಗಳಲ್ಲೆಲ್ಲ ಇದು ಸ್ವಲ್ಪ ಅಮೌಂಟ್ ಆತರ ಎತ್ಬಿಟ್ಟು ವಿಗ್ರಹಗಳನ್ನೆಲ್ಲ ಮಾಡಿಸ್ಬೋದು. ಹಂಗ್ ಮಾಡ್ಸಂಗಿಲ್ಲ. ಹಂಗ್ ಮಾಡ್ಸಂಗಿಲ್ಲ. ನಮ್ಮವ್ರು ಏನು ಮಾಡಂಗಿಲ್ಲ ಇದಕ್ಕೆ. ಗ್ರಾಮದವರು ಏನೋ ಸೆಂಟ್ರಲ್ ಗೌರ್ಮೆಂಟ್ ಏನಿದ್ರು ರಿಪೇರಿ ಆದ್ರೂ ಅವರೇ ಮಾಡ್ತಾರೆ, ಏನಾದ್ರು ಅವರೇ ಮಾಡ್ಕೊತಾರೆ. ನಾವ್ ಇದಕ್ಕೆಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಂಗಿಲ್ಲ. ಎಲ್ಲ ತಪ್ಪಾಯ್ತು. ಅಲ್ಲೇ ಬರೋದು ಬಂದು ಕಣ ಶಾಸ್ತ್ರ. ಹಾ ಬರ್ತೀನಿ ತಡ್ರಿ. ನೋಡಿ ಇಲ್ಲಿ ಇದು ಸೇಮ್ ವರ್ಕಿಂಗ್. ಇಲ್ಲಿ ಫಸ್ಟ್ ವಿಘ್ನೇಶ್ವರ, ಅಲ್ಲಿಂದ ಬಂದ್ರೆ ನಾನು ಓದಿದ್ದು ಸ್ಕೂಲ್. ನಾನು ಓದಿದ್ದು ನೀನ್ ಓದಿದ ಇದು ಹಿರಿಯ ಅಂತ 7ನೇ ಕ್ಲಾಸ್ ತಕ್ಕ ಅಷ್ಟೇ. ಇಲ್ಲಿ ಹಿರಿಯ ಬರ್ಬೇಕು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು. ನಮ್ಮ ಸೊ ಯಾರಾದ್ರೂ ಬಂದು ಟೆಂಪಲ್ ವಿಸಿಟ್ ಮಾಡೋದಿದ್ರೆ ನೋಡಿ. ನಮಸ್ಕಾರ ಸರ್. ತುರುವೇಕೆರೆ ತಾಲೂಕು. ತೇನಿ ಮಾಡಿದ್ರಾ? ಒಬ್ರೇನೆ ಈಗ? ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕ್ ಅಂತ ಹೇಳಿ ಯಾರಾದ್ರೂ ಟೆಂಪಲ್ ವಿಸಿಟ್ ಮಾಡಿ. ಅಂಡ್ ಒಳ್ಳೆ ಫೋಟೋ ಶೂಟಿಂಗ್, ಪ್ರೀ ವೆಡ್ಡಿಂಗ್ ಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ಲೇಸ್ ಪೀಸ್ಫುಲ್ ಆಗಿದೆ. ಜಾಸ್ತಿ ಯಾರು ಡಿಸ್ಟರ್ಬ್ ಮಾಡಲ್ಲ. ಹೇಳ್ಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಹೇಳಿ. ಇದು ಊರ್ ಒಳಗಡೆನೆ ಇದೆ, ಅದಕ್ಕೆ ಸೊ ಮನೆಗಳೆಲ್ಲ ನಿಮಗೆ ನೋಡೋದಿಕ್ಕೆ ಮನೆಗಳೆಲ್ಲ ಕಾಣಿಸುತ್ತೆ. ಹಾವರಾಣಿ ಇದೆ ಅದಕ್ಕೆ ನೋಡಿ 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 ಅಂತ ಯೂಶುವಲ್ ಆಗಿರುತ್ತೆ. ಯಾಕಂದ್ರೆ ಕಲ್ಲಿನ ಟೆಂಪಲ್ ಅಲ್ವಾ, ಸೊ ಏನ್ ಮಾಡಂಗಿಲ್ಲ. ಅಟ್ಲೀಸ್ಟ್ ಇಷ್ಟಾದ್ರೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಖುಷಿ ಪಡ್ಬೇಕಲ್ವಾ. ಅಂದ್ರೆ ಕಂಪೇರ್ ಟು ಅದಕ್ಕೆ ಹೋಲಿಸ್ಕೊಂಡ್ರೆ ಇದ್ರಲ್ಲಿ ಸ್ವಲ್ಪ ನೀಟಾಗಿ ಮುಖಗಳೆಲ್ಲ ದೇವ್ರದ್ದು ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಹಾಳ್ ಮಾಡಿಲ್ಲ. ಹೌದು, ಊರೊಳಗೆ ಇರೋದ್ರಿಂದ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅದು ಹಾಳಾಗಿದೆ. ಹೌದು. ಸೊ ಬೆಸ್ಟ್ ಸಜೆಷನ್ ಯಾರಾದ್ರೂ ಇದ್ರೆ ಬೆಂಗಳೂರಲ್ಲಿ ವರ್ಕ್ ಮಾಡಿ ಫೆಡಪ್ ಆಗಿರೋರ್ಗೆ ರಿಲೀಫ್ ಸಿಗೋಕೆ ಅಜ್ಜಿ ಮನೆ, ತಾತನ್ ಮನೆ, ಮನೆಗಳಿಗೆ ಹೋಗಿ ಕಾಲ ಕಳೆಯಿರಿ. ಹೌದು ನೋಡಿ, ನಾನು ಬಂದಿರ್ಲಿಲ್ಲ ನಮ್ಮ ಅಕ್ಕ ಅವ್ರ ಊರಿಗೆ, ಸೊ ಅದಕ್ಕೆ ಇವತ್ ಬಂದೆ. ಅರ್ಜೆಂಟ್ ಮನೆಗೆ ಹೋಗ್ಬೇಕು, ಬಟ್ ಸ್ಟಿಲ್ ನೋಡ್ಕೊಂಡೆ ಹೋಗೋಣ, ಮತ್ತೆ ಇನ್ಯಾವಾಗ ಬರ್ತೀವೋ ಗೊತ್ತಿಲ್ಲ ಅಂತ ಹೇಳಿ ಬಂದಿದೀವಿ. ತುಂಬಾ ಬಿಸ್ಲಿದೆ, ಸೊ ಮೊಬೈಲು ಸಖತ್ ಹೀಟ್ ಆಗ್ತಿದೆ ಫ್ರೆಂಡ್ಸ್. ಯಾವುದು? ನರಸಿಂಹಸ್ವಾಮಿ ಕರಳು ಬಗ್ದು ಹಾರ ಹಾಕಿರೋದು ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ಕರಳು ಬಗ್ದು ಹಾರ ಹಾಕಿರೋದು ಡ್ಯಾಮೇಜ್ ಮಾಡವ್ರೆ. ವರ್ಕಿಂಗ್ ನೀಟಾಗಿ ಐತೆ ನೋಡಿ, ಒಂದು ಕಾಲು ಸಹ ನೀಟಾಗಿ ಬಂದೈತೆ. ಆದ್ರೂ ಏನು ನೀಟಾಗಿ ಸಕ್ಕದಾಗಿ ಮಾಡೋರೆ ಫ್ರೆಂಡ್ಸ್. ಒಂದೊಂದನ್ನು ನೋಡ್ತಾ ಇದ್ರೆ ಹಂಗೆ ಖುಷಿ ಆಗುತ್ತೆ. ಬನ್ನಿ, ಸಕ್ಕತ್ ಬಿಸ್ಲಾಯ್ತು, ಹೋಗ್ಬಿಡೋಣ. ನನ್ ಮೊಬೈಲ್ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ, ಫುಲ್ ಹೀಟ್ ಆಗ್ತಾ ಐತೆ ಫ್ರೆಂಡ್ಸ್. ಅಜ್ಜಿ, ನಮ್ಮ ಬಾವ ಅವರ ಅಜ್ಜಿ, ಅವರ ಅಪ್ಪಾಜಿ ಅವರ ಅಮ್ಮ ಅಲ್ವೇನಜ್ಜಿ? ಫುಲ್ ಫಾಸ್ಟ್ ಆಗಿ ಮಾತಾಡುತ್ತೆ ಗೈಸ್. ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ, ಸಂಜೆ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ರು. ಸೊ ಗೈಸ್, ಫೈನಲಿ ಮನೆಗೆ ಬಂದಿದ್ದೀನಿ. ನಮ್ಮ ಅಕ್ಕ ಅವ್ರ ಮನೆ ಮುಗಿಸ್ಕೊಂಡು ನೋಡಿ, ಮನೆಯ ಪರಿಸ್ಥಿತಿ ಹಿಂಗಿದೆ.
ಯಾಕೆ ಈ ಥರ ಆಗಿದೆ ಏನು ಎಂತು ಎಲ್ಲ ಹೇಳ್ತೀನಿ, ಎಲ್ಲ ಫಿನಿಶ್ ಆಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ KA13 ಕನ್ನಡ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. Yeah.